ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕ ರೆಸಿಪಿ ಡೊಣ್ ಮೆಣಸಿನ್ಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದ್ರೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಶೇಂಗಾ, ಕೊಬ್ಬರಿ, ಪುಟಾಣಿ ಎಲ್ಲ ಹಾಕಿ ಹುರ್ಕೋತಾ ಇದ್ದೀನಿ. ಎಲ್ಲ ಹುರ್ಕೋದಾದ್ಮೇಲೆ ಈಗ ಅದನ್ನ ತೆಗಿಬೇಕು. ಆನಂತರ ಡೊಣ್ ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ಎಣ್ಣೆ ಹಾಕಿ ಮತ್ತು ಡೊಣ್ ಮೆಣಸಿನ್ಕಾಯಿ ಹಾಕಿ ಎಲ್ಲ ಹುರ್ಕೋಬೇಕು. ಚೆನ್ನಾಗಿ ಎಲ್ಲ ಹುರ್ಕೊಂಡ್ಮೇಲೆ ಆಮೇಲೆ ಅದೆಲ್ಲ ಹುರಿದಾದ್ಮೇಲೆ ಪಲ್ಯಕ್ಕೀಗ ಈ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಟೊಮೆಟೊ, ಈರುಳ್ಳಿ ಎಲ್ಲ ರೆಡಿ ಆದಮೇಲೆ ಅದು ಎಲ್ಲ ಕಟ್ ಆದಮೇಲೆ ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೋಬೇಕು. ಹಾಗೆ ಎಲ್ಲ ನಾ ಏನೇನೆಲ್ಲ ತೆಗೆದಿಟ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಈಗ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಅಲ್ಲ ಎಲ್ಲ ಹಾಕಿ ಟೊಮೆಟೊ ಸ್ವಲ್ಪ ಹಾಕಿ ರುಬ್ಕೋಬೇಕು. ರುಬ್ಬಿದಾದ್ಮೇಲೆ ಈಗ ಮೆಣಸಿನ್ಕಾಯಿಯನ್ನು ಹುರ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ತೆಗಿಬೇಕು. ಆನಂತರ ಈಗ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕಾದ ನಂತರ ಈಗ ಈರುಳ್ಳಿನೂ ಹಾಕಬೇಕು. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಟೊಮೆಟೊ ಹಾಕಬೇಕು. ಟೊಮೆಟೊನೂ ಹಾಕಿ ಆನಂತರ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಬೇಕು. ಅರಿಶಿನ ಪುಡಿ ಹಾಕಿದ್ಮೇಲೆ ಆನಂತರ ರುಬ್ಬಿದಂಥ ಮಸಾಲೆನ ಹಾಕಬೇಕು. ರುಬ್ಬಿದಂಥ ಮಸಾಲೆ ಹಾಕಿ ಸ್ವಲ್ಪ ಎಲ್ಲ ತಿರುವಿಡಬೇಕು. ಖಾರ ಹಾಕಬೇಕು. ಎಲ್ಲ ಈಗ ಡೊಣ್ ಮೆಣಸಿನ್ಕಾಯಿ ಪಲ್ಯಕ್ಕೆ ರೆಡಿ ಆಗ್ತಾ ಇದೆ. ಸ್ವಲ್ಪ ಉಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಎಲ್ಲ ಅದೇನು ಹುರ್ಕೊಂಡಿದ್ದಂಥ ಡೊಣ್ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಎಲ್ಲ ತಿರುವಿಡಬೇಕು. ಆನಂತರ ಸ್ವಲ್ಪ ಹೊತ್ತು ಮುಚ್ಚಬೇಕು. ಮುಚ್ಚಿದಾದ್ಮೇಲೆ ನೋಡಿ ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯಿತು.